ಮೈಸೂರು ದಸರಾ ಮಹೋತ್ಸವ 2024ರ 5ನೇ ದಿನವಾದ ಇಂದು ಅರಮನೆ ಆವರಣದಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಮೈಸೂರಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ಸಾವಿರಾರು ಯೋಗಪಟುಗಳು ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿವಿಧ ಬಗೆಯ ಆಸನಗಳನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆ ಬೋಧನೆಯ ಜೊತೆಗೆ ಪ್ರಜಾಪ್ರಭುತ್ವದ ಆಶಯಗಳನ್ನು ಸಾರುವ ಪ್ಲಗ್ ಕಾರ್ಡ್ ಪ್ರದರ್ಶನವನ್ನ ಕೂಡ ಮಾಡಲಾಯಿತು. ಇದೇ ವೇಳೆ ಯೋಗಗುಚ್ಛ ನೃತ್ಯ ಕಾರ್ಯಕ್ರಮ ಎಲ್ಲರ ಗಮನವನ್ನ ಸೆಳೆಯಿತು. ಮೈಸೂರಿನ ವಿವಿಧ ಯೋಗ ಸಂಸ್ಥೆಗಳ ಯೋಗಪಟುಗಳು ಹಾಗೂ ವಿವಿಧ ಶಾಲೆಯ ವಿದ್ಯಾರ್ಥಿಗಳಿಂದ ಯೋಗ ನೃತ್ಯ ಪ್ರದರ್ಶನವನ್ನ ಮಾಡಲಾಯಿತು. ಯೋಗಾಸನದ ವಿವಿಧ ಭಂಗಿಗಳನ್ನ ನೃತ್ಯ ರೂಪಕದ ಮೂಲಕ ಪ್ರದರ್ಶನ ಮಾಡಿದ ಯೋಗಪಟುಗಳು ನೃತ್ಯದ ಮೂಲಕ ಪ್ರಜಾಪ್ರಭುತ್ವದ ಆಶಯಗಳನ್ನ ಸಾರಿದರು. ವಿಜಯದಶಮಿಯ ದಿನ ಜಂಬೂ ಸವಾರಿ ಮೆರವಣಿಗೆ ಮುಗಿದ ಬಳಿಕ ಪಂಜಿನ ಕವಾಯತು ಮೈದಾನದಲ್ಲಿಯೂ ಕೂಡ ಯೋಗಗುಚ್ಛ ಕಾರ್ಯಕ್ರಮ ಅನಾವರಣಗೊಳ್ಳಲಿದೆ. ಇನ್ನು ಅರಮನೆ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜಿಎಸ್ಎಸ್ ಸಮೂಹದ ಮುಖ್ಯಸ್ಥರಾದ ಶ್ರೀಹರಿ, ಯೋಗ ದಸರಾ ಉಪಸಮಿತಿಯ ವಿಶೇಷಾಧಿಕಾರಿ ಕೆ ರಮ್ಯಾ, ಕಾರ್ಯಾಧ್ಯಕ್ಷ ಅನಂತರಾಜು, ಕಾರ್ಯದರ್ಶಿ ಪುಷ್ಪ ಸೇರಿದಂತೆ ಇನ್ನಿತರ ಸದಸ್ಯರು ಸೇರಿದಂತೆ ನೂರಾರು ಯೋಗ ಪಟುಗಳು ಭಾಗಿಯಾಗಿದ್ದರು. ಎಲ್ರಿಗೂ ನಮಸ್ಕಾರ. ನಾಡಹಬ್ಬ ದಸರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ದಿನ ನಮ್ಮ ಯೋಗ ದಸರಾ ಉಪಸಮಿತಿ ವತಿಯಿಂದ ಪ್ರಜಾಪ್ರಭುತ್ವಕ್ಕಾಗಿ ಯೋಗ ಅಂತ ಯೋಗ ಸರಪಳಿಯನ್ನು ಆಯೋಜಿಸಿದ್ವಿ ಅರಮನೆ ಆವರಣದಲ್ಲಿ. ಸುಮಾರು 2,000-3,000ಕ್ಕಿಂತ ಹೆಚ್ಚು ಮಕ್ಕಳು ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಉತ್ತಮ ರೀತಿಯಲ್ಲಿ ಯೋಗ ಸರಪಳಿಯನ್ನು ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ಪ್ರಜಾಪ್ರಭುತ್ವದ ಸಾರವನ್ನು ಕೂಡ ನಾವೀಗ ಎಲ್ಲರಿಗೂ ತಿಳುವಳಿಕೆ ಮಾಡಿದ್ದೇವೆ. ಉಪಸಮಿತಿ ವತಿಯಿಂದ ಇದು 3ನೇ ಕಾರ್ಯಕ್ರಮ ಆಗಿದೆ. ಮೊದಲನೇ ದಿನ ನಮ್ಮದು ಯೋಗದ ಉದ್ಘಾಟನೆ ಹಾಗೂ ಯೋಗ ಮನೋರಂಜನಾ ಕಾರ್ಯಕ್ರಮ ಇತ್ತು. 2ನೇ ದಿನ ಕಾಂಪಿಟೇಷನ್ ಇತ್ತು, ಯೋಗ ಕಾಂಪಿಟೇಷನ್, ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆ ಇತ್ತು. ಇದು 3ನೇದು. ಮುಂದಿನ ಕಾರ್ಯಕ್ರಮ 9ನೇ ತಾರೀಕು ಯೋಗಚಾರಣ ಮತ್ತು ದುರ್ಗಾ ನಮಸ್ಕಾರ ಚಾಮುಂಡಿ ಬೆಟ್ಟದ ತಪ್ಪಲು ಹಾಗೂ ಚಾಮುಂಡಿ ಬೆಟ್ಟದಲ್ಲಿ ನಡೆಸ್ಕೊಡುವಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ನಮ್ಮ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತೀನಿ. ಮತ್ತು ಈಗ ಏನು ರಿಹರ್ಸಲ್ ತಾವು ನೋಡಿದ್ರಿ ಅಲ್ಲ, ಅದು ಪಂಜಿನ ಕವಾಯತು ಮೈದಾನದಲ್ಲಿ ಒಂದು ಪ್ರಿಯಾರ್ ಟು 6 o'clock ಸ್ಲಾಟ್ನಲ್ಲಿ ಒಂದು ಆಯೋಜಿಸಿರುವಂಥ ಕಾರ್ಯಕ್ರಮ. ನಮಗೊಂದು ಅವಕಾಶ ಸಿಕ್ಕಿದೆ. ಅಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ನಮ್ಮ ಯೋಗಪಟುಗಳು ಅಭ್ಯಾಸವನ್ನು ನೀಡಲಿದ್ದಾರೆ. ನನ್ನ ಹೆಸರು ರಮ್ಯಾ, ಉಪವಿಶೇಷಾಧಿಕಾರಿಗಳು ಯೋಗ ದಸರಾ ಉಪಸಮಿತಿ.